ತಾಲ್ಲೂಕಿನ ವಿವಿಧ ಬೇಡಿಕೆಗೆ ಆಗ್ರಹಿಸಿ ರಸ್ತೆ ತಡೆ. ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಂಸದರ ಮೇಲೆ ಮಾಜಿ, ಕೇಂದ್ರ ಸಚಿವ ಸೇರಿ ವಿವಿಧ ಮುಖಂಡರಿಂದ ವಾಗ್ದಾಳಿ. ಹುಲಸೂರ ತಾಲ್ಲೂಕು ರಚನೆ ಹೋರಾಟ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಕೆ. ಪಟ್ಟಣದಲ್ಲಿ ಸೋಮವಾರ ಹುಲಸೂರು ತಾಲ್ಲೂಕು ಹಾಗೂ ಬಸವಕಲ್ಯಾಣ ಜಿಲ್ಲಾ ಕೇಂದ್ರ ರಚನೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ವಿವಿಧ ಬೇಡಿಕೆಗಾಗಿ ರಸ್ತೆ ತಡೆದು ಹೋರಾಟ ನಡೆಸಿ, ಅಪರ ಜಿಲ್ಲಾಧಿಕಾರಿ ಸೂರ್ಯಕಾಂತ ಸಿಲವಂತ ಅವರ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದ ಮನವಿ ಪತ್ರ ಸಲ್ಲಿಸಿದರು. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮಾತನಾಡಿ, ಹುಲಸೂರು ತಾಲ್ಲೂಕು ಹೋರಾಟದ ಕಿಚ್ಚು ಕಳೆದ 2 ದಶಕಗಳಿಂದ ನಡೆಯುತ್ತಿದ್ದು, ಅದರ ಪರಿಣಾಮ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನೂತನ ತಾಲ್ಲೂಕು ಘೋಷಣೆ ಮಾಡಲಾಯಿತು. ಆದರೆ ಕಳೆದ 20 ತಿಂಗಳಿಂದ ಜನರ ಹಕ್ಕನ್ನು ಹಕ್ಕಿತಿಕೊಳ್ಳುವ ಕೆಲಸ ಖಂಡ್ರೆ ಮಾಡುತ್ತಿದ್ದು, ಒಬ್ಬ ಹೋರಾಟಗಾರ ಪತ್ರಿಕೆ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದರು. ಅವರಿಗೆ ದೂರವಾಣಿ ಮೂಲಕ ಸ್ಪಂದಿಸುವ ಗುಣ ನಿಮ್ಮಲ್ಲಿಲ್ಲ. ಯಾವ ಪುರುಷಾರ್ಥಕ್ಕೆ ಸಚಿವರಾಗಿದ್ದೀರಿ? ಜನಪ್ರತಿನಿಧಿಯಾಗಿ ನಾಚಿಕೆ ಬರಬೇಕು. ಕೂಡಲೇ ಭಾಲ್ಕಿ ತಾಲೂಕಿನ ಸಾಯಿ ಗಾನ್ವಾ ಕ್ಷೇತ್ರದ 16 ಹಳ್ಳಿಗಳನ್ನು ಸೇರ್ಪಡಿಸಿ, ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮದಾಗಿದೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಅಮಾಯಕರನ್ನು ಅನ್ಯಾಯ ಮಾಡಲಾಗುತ್ತಿದೆ. ಆದಷ್ಟು ಬೇಗನೆ ಹಳ್ಳಿಗಳು ಸೇರ್ಪಡಿಸಿ ಪಹಾಣಿ ಪತ್ರಿಕೆಯಲ್ಲಿ ಹುಲಸೂರು ತಾಲೂಕು ಬರಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯ ಎಂ. ಜಿ. ಮೂಳೆ ಮಾತನಾಡಿ, ರಾಜೋಳೆ ಅವರು ತಮ್ಮ ಜೀವನ ತಾಲ್ಲೂಕು ರಚನೆಯಲ್ಲಿ ತೊಡಗಿಸಿಕೊಂಡಿದ್ದು, ಈಗ ಆತ್ಮಹತ್ಯೆ ಮಾಡಿಕೊಳ್ಳದೆ ಕಾನೂನಿನ ಮೂಲಕ ಉಗ್ರ ಹೋರಾಟ ನಡೆಸಬೇಕು ಎಂದು ಕಿವಿ ಮಾತು ಕೇಳಿದರು. ತಾಲ್ಲೂಕು ಅಭಿವೃದ್ಧಿಗಾಗಿ ಹೋರಾಟ ಸಮಿತಿಯ ವಿವಿಧ ಬೇಡಿಕೆಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳು ಪಕ್ಷಪಾತ ಎನ್ನದೆ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲರೂ ತಾಲ್ಲೂಕಿನ ಅಭಿವೃದ್ಧಿಗಾಗಿ ಕೈ ಜೋಡಿಸಬೇಕು ಎಂದರು. ಹುಲಸೂರು ತಾಲ್ಲೂಕು ಬಸವಕಲ್ಯಾಣ ಜಿಲ್ಲಾ ರಚನೆ ಹೋರಾಟ ಸಮಿತಿ ಸಂಚಾಲಕ ಎಂ. ಜಿ. ರಾಜೋಳೆ ಮಾತನಾಡಿ, ಎಂ. ಬಿ. ಪ್ರಕಾಶ ಆಯೋಗದ ಶಿಫಾರಸಿನಂತೆ ಭಾಲ್ಕಿ ತಾಲ್ಲೂಕಿನ 16 ಹಳ್ಳಿಗಳು ಹಾಗೂ ಒಟ್ಟು 20 ಗ್ರಾಪಂ ಹುಲಸೂರು ತಾಲ್ಲೂಕಿಗೆ ಸೇರುವುದು. ಮಿನಿ ವಿಧಾನಸೌಧ, ತಾಲ್ಲೂಕು ನ್ಯಾಯಾಲಯ ಕೆಲಸ ಪ್ರಾರಂಭಿಸಬೇಕು. ಗ್ರಾಪಂ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆಯಾಗಿಸಬೇಕು. ಬೇಡಿಕೆ ಈಡೇರದಿದ್ದರೆ ಬರುವ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಮಾಜಿ ಜಿಪಂ ಅಧ್ಯಕ್ಷ ಅನಿಲ ಭೂಸಾರೆ, ಮಾಜಿ ಜಿಪಂ ಸದಸ್ಯ ಸುಧೀರ ಕಾಡಾದಿ, ನಾಗನಾಥ ಬಗದುರೆ, ಗ್ರಾಪಂ ಸದಸ್ಯ ನಾಗೇಶ ಮೇತ್ರೆ, ಬಸವ ಕೇಂದ್ರ ತಾಲ್ಲೂಕು ಅಧ್ಯಕ್ಷ ಆಕಾಶ ಖಂಡಾಳೆ, ರೂಪವತಿ ಜಾಧವ, ಜೆಡಿಎಸ್ ಬಸವಕಲ್ಯಾಣ ತಾಲ್ಲೂಕು ಅಧ್ಯಕ್ಷ ಶಬ್ಬೀರ್ ಪಾಷಾ ಮುಜಾವೇರ್ ಮಾತನಾಡಿದರು. ಇದಕ್ಕೂ ಮುನ್ನ ಇಸಂಪಲ್ಲಿ ಭವಾನಿ ದೇವಾಲಯದಿಂದ ಪ್ರಾರಂಭವಾದ ಮೆರವಣಿಗೆ ಲಕ್ಷ್ಮೀ ಚೌಕ, ಗಾಂಧಿ ವೃತ್ತದಿಂದ ಭಾಲ್ಕಿ ಬಸವಕಲ್ಯಾಣ ಮುಖ್ಯ ರಸ್ತೆ ಮಾರ್ಗವಾಗಿ ತಹಸೀಲ್ ಕಾರ್ಯಾಲಯದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತದ ವಿರುದ್ಧ ಜೈ ಘೋಷಗಳನ್ನು ಹಾಕುತ್ತಾ ಮೆರವಣಿಗೆ ಮಾಡಲಾಯಿತು. ಸ್ಥಳಕ್ಕೆ ಆಗಮಿಸಿದ್ದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಶಿವವಂತ ಅವರಿಗೆ ಮನವಿ ಪತ್ರ ನೀಡಿ ಬೇಡಿಕೆಗಳನ್ನು ಸ್ಪಂದಿಸಬೇಕು ಎಂದು ಮನವಿ ಪತ್ರ ನೀಡಲಾಯಿತು. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಶಿಲವಂತ ಮನವಿ ಪತ್ರ ಪಡೆದು ಮಾತನಾಡಿ, ಈಗಾಗಲೇ ಹುಲಸೂರು ತಾಲ್ಲೂಕಿನಲ್ಲಿ 18 ಹಳ್ಳಿಗಳು ಹಾಗೂ 20 ಗ್ರಾಮ ಪಂಚಾಯಿತಿ ಸೇರ್ಪಡೆ ಕಾರ್ಯ ನಡೆಯುತ್ತಿದ್ದು, ಇನ್ನು ಬರುವ ದಿನಗಳಲ್ಲಿ ಪ್ರಜಾಸೌಧ, ತಾಲ್ಲೂಕು ನ್ಯಾಯಾಲಯದ ಸಂಕೀರ್ಣ ನಿರ್ಮಿಸುವ ಕಾರ್ಯ ನಡೆಯಲಿದೆ. ಉಳಿದ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಮುಕುದ್ ಜೈನ್, ತಹಸೀಲ್ದಾರ ಶಿವಾನಂದ ಮೇತ್ರೆ, ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡರ, ಸಿಪಿಐಗಳಾದ ಅಲಿಸಾಬ್, ಶ್ರೀನಿವಾಸಲ್ಲಾಪುರ, ಕೃಷ್ಣಕುಮಾರ ಪಾಟೀಲ, ಜಿಎಂ ಪಾಟೀಲ, ಗ್ರಾಪಂ ಸದಸ್ಯರಾದ ನಾಗೇಶ ಮೇತ್ರೆ, ಜಗನ್ನಾಥ ದೇಟ್ನೆ, ಸಂತೋಷ ಗಾಯಕವಾಡ, ಪಿಕೆಪಿಎಸ್ ಸಹಕಾರ ಸಂಘದ ನಿರ್ದೇಶಕರಾದ ಭಾಗವತ ಜಾನಬಾ, ಪ್ರವೀಣ ಕಾಡಾದಿ,
ಬಸವರಾಜ ಚೌರೆ, ಅನಿಲ ಹೀರು, ಪ್ರಮುಖರಾದ ಚಂದ್ರಕಾಂತ ದೇಟ್ನೆ, ಸಂಜು ಸುಗರೆ, ಸೋಮನಾಥ ನಂದಗೆ, ಅರವಿಂದ ಹರಪಲ್ಲೆ, ನವನಾಥ ಪಾಟೀಲ, ಶಿವರಾಜ ಕೌಟೆ, ಜಗನ್ನಾಥ ಬೋಪ್ಲೆ, ಸತೀಶ ಹಿರೇಮಠ, ಕಲ್ಯಾಣಿ ದಾನ, ಲೋಹಿತ್ ಧರ್ಮಣೆ, ನಾಗನಾಥ ತೊಗರಿಗೆ, ರಾಜಕುಮಾರ ತೊಂಡಾರೆ ಸೇರಿದಂತೆ ವಿವಿಧ ಗ್ರಾಮಗಳ ಸಾವಿರಾರು ಹೋರಾಟಗಾರರು ಉಪಸ್ಥಿತರಿದ್ದರು. ಪಟ್ಟಣದ ವ್ಯಾಪಾರಸ್ಥರು ಸ್ವಯಂ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡಿದರು. ನೋಡ್ರಿ, ಸಮಾಧಾನ ಮಾಡ್ಕೊರಿ ಅಂತ ಹೇಳ್ತಾ ಇದ್ದೀನಿ ನಾನು. ಬಟ್ ನಾವು ನಿಮ್ಮ ಜೊತೆಲೇ ಇದ್ದೀವಿ. ನಮ್ಮ ಯಾರ್ದು ಅಂಜಿಕೆ ಇಲ್ಲ, ಯಾರು ಪರವಾಗಿಲ್ಲ. ಯಾಕಂದ್ರೆ ನಾವು ರಾಜಕೀಯ ಮಾಡ್ತಾ ಇಲ್ಲ. ರಾಜಕೀಯ ಮಾಡಕ್ ಬಂದಿಲ್ಲ. ಇವತ್ತು ಯಾವಾಗ ರಾಜಕೀಯ ಮಾಡೋಣ. ಬಟ್ ಯಾರು ರಾಜಕೀಯ ಮಾಡಬಾರ್ದು. ನಾವು ರಾಜಕೀಯ ಮಾಡ್ಯಾರ, ಬೇರೆಯವ್ರು ರಾಜಕೀಯ ಮಾಡಬಾರ್ದು. ಯಾರಿಗೆ ನ್ಯಾಯ ಕೊಡ್ಬೇಕಲ್ಲ. ನಿಮಗೇನು ತೊಂದರೆ ಅದ? ಈ ಊರು ಹೋದ್ರು ಶ್ರೀಮಾನ್ ಈಶ್ವರ ಖಂಡ್ರೆ ಸಾಹೇಬ್ರಿಗೆ ಏನು ತೊಂದರೆ ಇದೆ? ಏನು ಲಾಸ್ ಆಗ್ತಾ ಇದೆ? ಈ ಊರುಗಳು ಹುಣಸೂರು ತಾಲೂಕಾಗೆ ಬಂದರೆ ಒಂದು ಕಾಲದಲ್ಲಿ ಜನವಾಡ ಸರ್ಕಲ್ ಬಾಲ್ಕಿಗಿತ್ತು, ತಾಲೂಕಾ ಬೀದರ್ ಇತ್ತು, ಬಾಲ್ಕಿಗಿತ್ತು. ನಾವೇ ಓಡಾಡೋದು ಭಕ್ತರಿ ಸಾಹೇಬ್, ನಾವು ನಿಮ್ಮನ್ನ ಖಂಡ್ರೆ ಸಾಹೇಬ್ ಸರ್ಕಾರ ಜನವಾಡ ಸರ್ಕಲ್ಗೆ ನಾವೇ ಇನ್ಚಾರ್ಜ್ ನಾವು ಜಾಬ್ ಮಾಡಿದ. ಮತ್ತೆ 1 ತಿಂಗಳು 2 ತಿಂಗಳು ಬಿಟ್ಟು ಮತ್ತೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ಹೇಳ್ತೀನಿ. ಸಾಹೇಬ್ರಿಗೆ ನನ್ನ 7 ಬೇಡಿಕೆಗಳು. ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರ ಅಂತೂ ಭಾರತೀಯ ಜನತಾ ಪಕ್ಷದ ಸರ್ಕಾರದ, ರಾಜ್ಯ ಸರ್ಕಾರ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ. ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ವಿಷಯ ಬಿಟ್ಟು ಕೈ ಬಿಡಿ ದಯಮಾಡಿ. ಕಾನೂನು ತಕ್ಕಂತೆ ಕುಡಿಸಿದವರು ನಿಮ್ಮ ಅವಧಿಯಾಗೆ ಕುಂತಿದ್ದ ಆಯೋಗದ ವರದಿ ಆಗ್ಯದ. ಅದಕ್ಕಾಗಿ ಆಯೋಗದ ವರದಿ ಪ್ರಕಾರ ಆಗುತ್ತೆ ಹಳ್ಳಿಗಳು 20 ಗ್ರಾಮ ಪಂಚಾಯತ್ ಹಾಗೂ 633 ಚದುರ ಕಿಲೋಮೀಟರ್ ಏರಿಯಾ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಸಿದ್ದರಾಮಯ್ಯನವರೇ ಯಾರ್ದು ಮಾತು ಕೇಳಬೇಡ. ಈಶ್ವರ ಖಂಡ್ರೆ ನಿರ್ಣಯ ಮಾಡ್ತಾರೆ, ಆಗಲೇಬೇಕು. ನಮ್ಮ ಶಾಪ್ ತಟ್ಟು ಇದು ಮಾತು ನೋಡ್ಕೊಂಡು ಯಾಕೆ ತತ್ತ ಶಾಪ್ ತತ್ತ ಅಂತಂದ್ರೆ ನಮ್ಮ ಹಾಗೆ ತಾಲೂಕ ಹಳ್ಳಿಗಳು ದೊಡ್ಡ ಹಾಗೆ ಯಾಕೆ ಮಾಡ್ಕೊಂಡ್ರಿ? ಇದೇ 10 ಪಂಚಾಯತ್ ಬರ್ಬೇಕು. ಭಾಗ್ಯ ತಾಲೂಕು ತಾಲೂಕದವ್ರು ಘಾಟ್ಬಳ್ದವ್ರು ಹೋರಾಟ ಮಾಡಿ ವಾಪಸ್ ತಗೊಂಡ್ರು. ಯಾಕೆ ತಗೊಂಡ್ರು? ಅದಕ್ಕಾಗಿ ನನ್ನ ಮಾತು ಮುಗಿಸ್ತೀನಿ. ಇನ್ನು 22 ಹಳ್ಳಿಗಳ ಸೇರಿಸುವಂತ ಜವಾಬ್ದಾರಿಯನ್ನು ನಾನು ತಗೋತೀನಿ ಅನ್ನುವಂಥದ್ದನ್ನು ಯಡಿಯೂರಪ್ಪರ ಕಾಲದಲ್ಲಿ ಮತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಸೇರ್ಕೊಂಡು ಈಶ್ವರ್ ಖಂಡ್ರೆ ಎಷ್ಟು ಶತಪ್ರಯತ್ನ ಮಾಡಬೇಕು ಅವರ ಒಂದು ತಾಲೂಕಿನಲ್ಲಿ ಬರುವಂತ 16 ಹಳ್ಳಿಗಳಲ್ಲಿ ಎಲ್ಲಾ ಪ್ರಯತ್ನವನ್ನ ಮಾಡಿದರೂ ಕೂಡ ಅವರ ಪ್ರಯತ್ನಕ್ಕೆ ಸೋಲನ್ನು ಅನುಭವಿಸಿ ಧಿಕ್ಕರಿಸಿ ಆ 16 ತಾಲೂಕುಗಳ ಎಲ್ಲಾ ಗ್ರಾಮ ಪಂಚಾಯತ್ಗಳ ರೆಜಲ್ಯೂಷನ್ ಅನ್ನು ಮಾಡಿ ಡಿಸಿಗಳಿಗೆ ಸಬ್ಮಿಟ್ ಮಾಡಿ, ಡಿಸಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಎಲ್ಲ 4 ವರ್ಷಗಳ ಶ್ರೀ ಎಂ.ಬಿ. ಪ್ರಕಾಶ್ ಆಯೋಗದ ವರದಿ ಜಾರಿ ಮಾಡಿದ 62 ಹಳ್ಳಿಗಳು 70 ಗ್ರಾಮ ಪಂಚಾಯತ್ ಹುಣಸೂರು ತಾಲೂಕಿಗೆ ಸೇರ್ಪಡೆ ಮಾಡಲು ಮನವಿ ಅಂತಿದೆ. ಇದು ಸರ್ಕಾರದ ಹಂತದಲ್ಲಿ ಆಗಬೇಕಾಗ್ತದೆ. ಎರಡನೇದು, ಹುಣಸೂರು ತಾಲೂಕಿಗೆ ಈಗಾಗಲೇ ಸೇರ್ಪಡೆಗೊಂಡ 16 ಹಳ್ಳಿಗಳು ಸೇರ್ಪಡಿಸಿ ಪಾಣಿ ಪತ್ರಿಕೆಯಲ್ಲಿ ನಮೂದು ಮಾಡಿ ತಕ್ಷಣ ಜಾರಿಗೊಳಿಸಲು ತಾವು ಕೇಳಿದ್ರಿ ಸರ್. ಇದರಲ್ಲಿ ಈಗಾಗಲೇ ನಮ್ಮ ಕಡೆಯಿಂದ ನಮ್ಮ ಭೂಮಿ ಮಾನಿಟರಿಂಗ್ ಸೆಲ್ಗೆ ಕಳಿಸಿದ್ದೀವಿ ಸರ್. ಈ ಥರ 16 ಹಳ್ಳಿಗಳು ಸೇರ್ಪಡೆ ಆಗಬೇಕಾಗಿದೆ ಸಾಯಿಗಾಂವ್ ಸರ್ಕಲ್ನಿಂದ ಹುಣಸೂರಿಗೆ. ಆ ಪ್ರಕಾರ BMCಗೆ ಬರೆದಿದ್ದೀವಿ ಸರ್. ಅದು ಇಮಿಡಿಯೇಟಾಗಿ ಮಾಡಿಸ್ತೀವಿ ಸರ್. ಹುಣಸೂರು ತಾಲೂಕನ್ನು ಮೇಲ್ದರ್ಜೆಗೇರಿಸಿ ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಂಜೂರು ಮಾಡುವುದಕ್ಕಾಗಿ ಮನವಿ ಅಥವಾ ಪುರಸಭೆ ಮಂಜೂರಿಗಾಗಿ ಮನವಿ ಸರ್. ಈ ಮನವಿಯನ್ನು ತಗೊಂಡು ನಾವು ಸರ್ಕಾರಕ್ಕೆ ಪತ್ರ ಬರೀತೀವಿ ಸರ್. ಮಿನಿ ವಿಧಾನಸೌಧ ಕಾಮಗಾರಿ ತಕ್ಷಣ ಪ್ರಾರಂಭಿಸಲು ಮನವಿ ಸರ್. ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಆಗಿದೆ ಸರ್. ಟೋಟಲಿ 8.6 ಅಮೌಂಟ್ನಲ್ಲಿ ಮಂಜೂರಾತಿಗಾಗಿದೆ ಸರ್. ಟೆಕ್ನಿಕಲ್ ಸ್ಕ್ರೂಟಿನಲ್ಲಿ ಇದೆ ಸರ್. ಬಹುಶಃ ಏಪ್ರಿಲ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಕೆಲಸ ಪ್ರಾರಂಭ ಆಗ್ಬೋದು ಸರ್. ಎಲ್ಲ ತಾಲೂಕಾ ಆಡಳಿತದ ಕಚೇರಿಗಳು ಪ್ರಾರಂಭಿಸಲು ಮನವಿ ಅಂತ ಇದೆ ಸರ್. ನಮ್ಮಲ್ಲಿ ಲ್ಯಾಂಡು ಕೂಡ ಇದೆ ಸರ್. ಸೊ ಅವ್ರ ಕಡೆಯಿಂದ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ತು ಅಂತಂದರೆ ಯಾವ್ಯಾವ ಕಚೇರಿಗಳು ಪ್ರಾರಂಭ ಮಾಡಬೇಕಂತಿದೆ ಇಲ್ಲಿ ನಮ್ಮ ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್. ನಮ್ಮಲ್ಲಿ 7 ಎಕರೆನಲ್ಲಿ 2 ಎಕರೆ ನಮ್ಮ ತಾಲೂಕಿಗೆ ತೊಗೊಂಡಿದ್ದೀವಿ ಸರ್. 2 ಎಕರೆ ಕೋರ್ಟಿಗೆ ಕೊಟ್ಟಿದ್ದೀವಿ ಸರ್. ಇನ್ನೂ ಉಳಿದಂಥ ಜಮೀನು ಕೂಡ ಇದೆ ಸರ್.
ತಾಲೂಕು ನ್ಯಾಯಾಲಯ ತಕ್ಷಣದಿಂದ ಪ್ರಾರಂಭಿಸಲು ಮನವಿ ಸರ್. ಲ್ಯಾಂಡ್ ಅಂತೂ ಗ್ರ್ಯಾಂಟ್ ಆಗಿದೆ ಸರ್. ಬಸವ ಕಲ್ಯಾಣ ತಾಲೂಕು ಮೇಲ್ದರ್ಜೆಗೇರಿಸಿ ಜಿಲ್ಲಾ ಕೇಂದ್ರ ಸ್ಥಾನ ಮಾಡಲು ಮನವಿ ಅಂತಿದೆ ಸರ್. ಈ ಪ್ರಪೋಸಲ್ ಸರ್ಕಾರ ಕಳಿಸ್ತೀವಿ ಸರ್. AC ಸಾಬ್ರಿಗೆ ADC ಸಾಬ್ರಿಗೆ ನಾವು ನಿಂತೆ ಮಾಡ್ತೀನಿ. ಅದೊಂದು ಕಾಪಿ ನಮಗೆ ಕೊಡ್ಬೇಕು ನಮ್ಮ ಹೋರಾಟ ಸಮಿತಿ ಕೊಟ್ಟ ನಂತರ ಅದ್ರ ಬಗ್ಗೆ ನಾವು ತೀಕ್ಷ್ಣ ಹೋರಾಟ ಮತ್ತೆ ಮಾಡ್ತೇವೆ ಅಂತೇಳಿ ಹೇಳ್ತಾ ಹೋರಾಟ ನೀವು ಮಾಡಿಕೊಡಲ್ಲ. ಪೊಲೀಸ್ ಇಲಾಖೆದವರಿಗೆ ಧನ್ಯವಾದ. DC ಸಾಬ್ರಿಗೆ ನನಗೆ ಬಗ್ಸಿದೆ ಅದಕ್ಕಾಗಿ ಧನ್ಯವಾದ. ಇಲ್ಲಿ ಜನರು ಎಲ್ಲರೂ ಸಹಕಾರ ಕೊಟ್ಟರು. ಸಪೋರ್ಟ್ ಸರ್ಕಾರದೊಂದಿಗೆ ನಾವು ADC ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಡೆಪ್ಟಿ ಕಮಿಷನರ್ ಬಂದೆ. ಆ DC ಅವರಿಗೆ ಮೆಮೊರ ಕೊಟ್ಟಾಗ ನಮ್ಮ ಮೇಡಮ್ ಸ್ಪಂದನೆ ಮಾಡಿ ನಾವು ಸರ್ಕಾರ ಕಳಿಸ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ನಾವು ಹೋರಾಟ ಇಂತ ಕೊಟ್ಟಿದ್ದೇವೆ. ಈ ಮುಂದೆ ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ಹೋರಾಟ ತೀವ್ರ ಮಾಡ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ತೀವ್ರ ಅಂದ್ರೆ ಯಾವಾಗ ಮಾಡ್ತೀರಿ ಸರ್? ಬಟ್ 2 ತಿಂಗಳ ನಂತರ. ಎಷ್ಟು ಬೇಡಿಕೆ? 7 ಬೇಡಿಕೆಗಳಲ್ಲಿ ಎಷ್ಟು ಬೇಡಿಕೆಗಳು ಈಡೇರಿಸಿದ್ದಾರೆ ಇವತ್ತು? ಇವತ್ತು ಒಂದು 2 ಬೇಡಿಕೆಗಳು ಈಡೇರಿದವ್ರು. ಒಂದು ಭೂಮಿ ಕೇಂದ್ರದ ಒಂದು 16 ಹಳ್ಳಿಗಳದ್ದು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. 16 ಹಳ್ಳಿಗಳು ಸೇರ್ಪಡೆ ಮಾಡ್ತಾರಂತ. ಭೂಮಿ ಮಾತಾಡತ್ತ ಅದು ಪಾಡಿ ಆಗತ್ತೆ. ಅದಂತರ ನಮ್ಮ ಪಟ್ಟಣ ಪಂಚಾಯತಿ ಮಾಡೋದು ಸರ್ಕಾರ ಖರ್ಚ. ಅದಕ್ಕೆ ನಮಗೆ ಕಾಮಗಾರಿ ನಿಧಿ ಸ್ಟಾರ್ಟ್ ಆಗ್ತದೆ. 2-3 ಬೇಡಿಕೆಗಳು ಸ್ಪಂದನೆ ಮಾಡ್ಯಾರ. ನಮ್ಮ ಬಾಕಿ ಬೇಡಿಕೆಗಳು ಸರ್ಕಾರಕ್ಕೆ 10 ಟನ್ನಿಗೆ ಸರ್ಕಾರ ಕಳಿಸ್ತೇವೆ ಅಂತ ಹೇಳಿದ. ಇಷ್ಟು ಹೇಳಿ ಧನ್ಯವಾದ.